ನಮಸ್ಕಾರ, ನಾನು ಶುಭ. ಮಲ್ಗೆ ಹೂವು ತಂದು ಕಟ್ಟೆಂತೂ ಇಡ್ತೀವಿ. ಫ್ರಿಜ್ಜಲ್ಲಿ ಇಡಲಿ, ಆಚೆ ಆದರೂ ಇಡಲಿ, ನೀರು ಬಿಟ್ಟಂಗೆ ಇಲ್ಲ ಬಾಡೋದಂಗೆ ಕಪ್ಪು ಆಗೋಗುತ್ತೆ. ಇವತ್ತು 4 ಟಿಪ್ಸ್ ತಂದಿದ್ದೀನಿ. ಫ್ರಿಜ್ಜಲ್ಲಿ ಹೆಂಗೆ ಸ್ಟೋರ್ ಮಾಡ್ಬೋದು, ಫ್ರಿಜ್ ಇಲ್ದಿರ ಹೆಂಗೆ ಸ್ಟೋರ್ ಮಾಡ್ಬೋದು ಅಂತ 4 ಟಿಪ್ಸು. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಫ್ರಿಜ್ ಇರೋರು ಹೆಂಗೆ ಸ್ಟೋರ್ ಮಾಡ್ಬೋದು ಅಂತ ಮೊದಲನೇ ಟಿಪ್ಸು. ಒಂದು ಸ್ಟೀಲ್ ಪಾತ್ರೆ ತಗೊಂಡು ಬಾಳೆ ಎಲೆ ಬೇಕು. ಬೋಲ್ ತಿರುಗಿಸ್ಬಿಟ್ಟು ಸೈಡ್ ಎಡ್ಜಸ್ ಇರುತ್ತೆ ನೋಡಿ, ನಾನು ವಿಡಿಯೋದಲ್ಲಿ ಹೆಂಗೆ ಒಂದು ರೌಂಡಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಆಗ್ದಿರಾ ನೀಟಾಗಿ ಕಟ್ ಮಾಡ್ಕೊಬಿಡಿ. ನಾನು ಹೇಳ್ದಂಗೆ ನೀವು ಈ ಥರ ಸ್ಟೋರ್ ಮಾಡೋದ್ರಿಂದ ಒಂದು 20ರಿಂದ 25 ದಿನ ಗಟ್ಟಲೆ ನೀವು ಸ್ಟೋರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ರೌಂಡಾಗಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಬಾಳೆ ಎಲೆ ತಗೋಬಿಟ್ಟು ನಮಗೆ ಈ ಸೈಡಲ್ಲಿ ಬಂದಿದೆ ನೋಡಿ ನಾರು, ಇದು ನಮಗೆ ಬೇಕಾಗುತ್ತೆ. ಇದನ್ನು ನೀವು ನೀಟಾಗಿ ಕಟ್ ಮಾಡ್ಕೊಬಿಡಿ ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ನಮಗೆ ಇವಾಗ ಹೂವು ಸ್ಟೋರ್ ಮಾಡೋದಕ್ಕೆ ಬೇಕಾಗುತ್ತೆ. ಅದನ್ನು ಬಿಸಾಕ್ಬಿಡಿ. ಸ್ಟೀಲ್ ಪಾತ್ರೆನೇ ತಗೋಬೇಕು, ಪ್ಲಾಸ್ಟಿಕ್ ಮಾತ್ರ ತಗೋಬಾರ್ದು. ಒಳಗಡೆ ಬಾಳೆ ಎಲೆ ನಾವು ರೌಂಡಾಗಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸಿದ್ದೀನಿ. ಹೂವು ನೀವು ಕಟ್ ಮಾಡಿಟ್ಟಿರ್ತೀರಲ್ಲ, ಎಷ್ಟು ಮೊಳನ್ನ ಇರಲಿ ಬಿಡಿ, 2, 3, 10 ನೀವು ಪಾತ್ರೆ ನೋಡ್ಕೊಂಡು ತಗೋಬೇಕು. ನೀವು ಸ್ಟೋರ್ ಮಾಡೋವಾಗ ನಿಮ್ಮದು ಹೂವು ಎಷ್ಟಿದೆ ಅಷ್ಟು ಪಾತ್ರೆನ ತಗೊಂಡು ಹೂವು ಸೇರಿಸ್ಬಿಟ್ಟು ನಾರಿತ್ತಲ್ಲ ಅದನ್ನು ನೋಡಿ ಗ್ಯಾಪ್ ಇಲ್ದಿರೋ ಒಳಗಡೆ ಎಲ್ಲ ನೀಟಾಗಿ ಸೇರಿಸ್ಬಿಟ್ಟಿದ್ದೆ. ಇವಾಗ ವೇಸ್ಟಾಗಿ ನಾವು ಸೈಡ್ಗೆ ಇಟ್ಟಿದ್ವಲ್ಲ ಎಲೆ, ಅದನ್ನು ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. 20ರಿಂದ 25 ದಿನ, 1 ತಿಂಗಳು ಸ್ಟೋರ್ ಮಾಡ್ಬೋದು. ಹಿಂಗೆ ಸ್ಟೋರ್ ಮಾಡಿದ್ದೀರಂದರೆ. ಟಿಪ್ಸ್ 2, ಒಂದು ಟಿಶ್ಯೂ ಪೇಪರ್ ತಗೋಬಿಡಿ. ನೀವು ಹೂವು ಕಟ್ಟಿರ್ತೀರಲ್ಲ ಅದನ್ನು ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಸುತ್ಕೊಬಿಡಿ ನೋಡಿ. ಆ ಥರ ಬುತ್ತಿ ಥರ ಸುತ್ಕೊಬಿಡ್ಬೇಕು. ನ್ಯೂಸ್ ಪೇಪರು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ನ್ಯೂಸ್ ಪೇಪರ್ ಇರುತ್ತಲ್ಲ, ಆ ನ್ಯೂಸ್ ಪೇಪರ್ ಒಳಗಡೆಗೆ ಇದನ್ನ ಇಟ್ಬಿಡ್ಬೇಕು ನೋಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀಟಾಗಿ ನ್ಯೂಸ್ ಪೇಪರ್ ಸುತ್ತಬಿಟ್ಟು ಬುತ್ತಿ ಥರ ಮಾಡ್ಕೊಳ್ಳಿ. ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು, ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡು. ನಾನು ಪಾತ್ರೆ ತೋರಿಸಿದ್ನಲ್ಲ, ಸ್ಟೀಲ್ ಪಾತ್ರೆನೇ ತಗೋಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡೋಣ. ಅದರೊಳಗಡೆ ಇಟ್ಬಿಟ್ಟು ಮುಚ್ಚಳ ಇಟ್ಟು ಫ್ರಿಜ್ಜಲ್ಲಿ ಇಡಿ. 20-25 ದಿನ ಸ್ಟೋರ್ ಮಾಡ್ಬೋದು. ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅನ್ನೋರು ಹಿಂಗೆ ಸ್ಟೋರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಟಿಪ್ಸು ಒಂದೇದು, ಈ ಥರ ಬ್ಯಾಗ್ಸ್ ಅಂತೂ ನಾವು ತರಕಾರಿ ಫ್ರೂಟ್ಸ್ ತಂದಾಗ ಬಂದಿರುತ್ತೆ. ಈ ಥರ ಬ್ಯಾಗ್ಸೇ ಯೂಸ್ ಮಾಡಬೇಕು. ಅದನ್ನು ಸ್ವಲ್ಪ ತೇವ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬ್ಯಾಗ್ಸ್ ಯೂಸ್ ಮಾಡಬೇಡಿ, ನಮಗೆ ಪ್ಲಾಸ್ಟಿಕ್ ಬ್ಯಾಗ್ ಬೇಕಾಗಿಲ್ಲ. ಹೂವು ನೀವು ಯಾವ ಕಟ್ಟಿಟ್ಟಿರ್ತೀರಲ್ಲ ಆ ಹೂವು ಸೇರಿಸ್ಬಿಟ್ಟು ರೋಲ್ ಮಾಡ್ಕೊಳ್ಳಿ. ಹಿಂಗೆ ನೀಟಾಗಿ ಸುತ್ತಬಿಡಿ, ನಿಧಾನವಾಗಿ ಸುತ್ತಬಿಟ್ಟು ಸ್ಟೀಲ್ ಪಾತ್ರೆ ಇತ್ತಲ್ಲ ಅದೇ ಪಾತ್ರೆ ಒಳಗಡೆ ಸೇರಿಸ್ಬಿಡ್ಬೇಕು. ಸೇರಿಸ್ಬಿಟ್ಟು ಮುಚ್ಚಳ ಇಟ್ಬಿಡಿ. ಸ್ವಲ್ಪ ಹೊತ್ತಿಗೂ ನೀವೇನು ಮಾಡಬೇಕಂದ್ರೆ, ಅದು ಒಣಗಿದೆ ಅಂದಾಗ ಸ್ವಲ್ಪ ನೀರು ಚಿಮುಕಿಸ್ತಾ ಇರಬೇಕು. ನೀವು ನೆಕ್ಸ್ಟ್ ಡೇ ಹೂವು ತಗೊತೀರಲ್ಲ, ಸ್ವಲ್ಪ ಕಟ್ ಮಾಡಿ ದೇವ್ರಿಗೆ ತಗೊಂಡ್ಬಿಟ್ಮೇಲೆ ಮತ್ತೆ ಅದ್ರ ಮೇಲೆ ನೀರು ಚಿಮುಕಿಸಿ ಮುಚ್ಚಳ ಹಾಕಿ ಇಟ್ಬಿಡಿ. 20 ದಿನ ಸ್ಟೋರ್ ಮಾಡ್ಬೋದು. ಟಿಪ್ಸ್ 2, ಒಂದು ಅಗಲ ಪಾತ್ರೆ ಆಗಲಿ ಬಾಣಲೆ ತಗೊಂಡಿದ್ದೀನಿ ನಾನು. ನೀವು ಪಾತ್ರೆ ಬೇಕಂದ್ರೂ ತಗೋಬೋದು. ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಬಾಳೆ ಎಲೆ ಅದರೊಳಗಡೆ ಸೇರಿಸ್ಬಿಡಿ. ನೀಟಾಗಿ ಸೇರಿಸ್ಬಿಟ್ಟು ಮತ್ತೆ ನೀವು ಹೂವು ಕಟ್ಟಿರ್ತೀರಲ್ಲ ಅದನ್ನು ಡೈರೆಕ್ಟಾಗಿ ಹಂಗೆ ಸೇರಿಸ್ಬಾರ್ದು ನೋಡಿ. ಸುತ್ತಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಸುತ್ತು ಬಿಡಬೇಕು. ನಿಮ್ಗೆ ಎಷ್ಟು ಹೂವು ಕಟ್ಟಿರ್ತೀರಲ್ಲ ಆ ಕ್ವಾಂಟಿಟಿ ನೋಡಿ ನೀವು ಬಾಣಲೆ ಪಾತ್ರೆ ತಗೋಬೇಕು. ಸ್ವಲ್ಪ ಅಗಲದೇ ತಗೋಬೇಕು. ಅದ್ರ ಮೇಲೆ ಈ ಬಟ್ಟೆ ಬ್ಯಾಗ್ಸ್ ಬರುತ್ತಲ್ಲ, ಇವಾಗ ಆ ಥರ ಬ್ಯಾಗ್ಸ್ ಅಂತೂ ಎಲ್ಲರ ಮನೆಯಲ್ಲಿ ಇರುತ್ತೆ. ತರಕಾರಿ ಫ್ರೂಟ್ಸ್ ತಂದಾಗ ತೇವ ಮಾಡಿಬಿಟ್ಟು ಅದ್ರ ಮೇಲೆ ನೀಟಾಗಿ ಕವರ್ ಮಾಡಿಬಿಡ್ಬೇಕು. ಇದ್ರ ಮೇಲೆ ನೀವು ನೀರು ಚಿಮುಕಿಸ್ತಾ ಇರಬೇಕು. ಎಷ್ಟು ದಿನ ಆದರೂ ನೀವು 20 ದಿನ ಸ್ಟೋರ್ ಮಾಡ್ಬೋದು. ಆಚೆನೆ ಏನು ಫ್ರಿಜ್ ಅವಶ್ಯಕತೆನೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದ್ಸತಿ ಹಿಂಗೆ ಸ್ಟೋರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನೀವು ಈ ಥರ ಮಲ್ಲಿಗೆ ತಂದಾಗ ಹೆಂಗೆ ಸ್ಟೋರ್ ಮಾಡ್ತೀರಂತ. ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.